ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಬಹುದು ಅಂದ್ರೆ ನಂಬ್ತೀರಾ? ಇಷ್ಟು ದಿನ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಆಗದೇ ಇದ್ದ ಕೆಲಸ, ಹಣಕಾಸಿನ ಸಮಸ್ಯೆ, ಕೆರಿಯರ್ನಲ್ಲಿ ಗ್ರೋತ್ ಇಲ್ಲ ಅನ್ನೋ ಫೀಲಿಂಗ್, ನಿಮ್ಮ ಟ್ಯಾಲೆಂಟ್ಗೆ ಸರಿಯಾದ ರೆಕಗ್ನಿಷನ್ ಸಿಗದೇ ಇರೋದು, ಇವೆಲ್ಲದರ ನಡುವೆ ನನ್ನ ಸಮಯ ಯಾವಾಗ ಬದಲಾಗುತ್ತೆ ಅಂತ ಕಾಯ್ತಿರುವ 5 ರಾಶಿಯವರಲ್ಲಿ ನೀವು ಒಬ್ಬರಾಗಿರಬಹುದು. ಯಾಕಂದ್ರೆ ಸೂರ್ಯಗ್ರಹಣದ ನಂತರ ಈ 5 ರಾಶಿಯವರ ಜೀವನದಲ್ಲಿ ಹಳೆಯ ಪರಿಸ್ಥಿತಿ ನಿಧಾನವಾಗಿ ಬದಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವಂತಹ ಸಮಯ ಆರಂಭವಾಗಬಹುದು. ಕೆಲವರಿಗೆ ಹಣದ ವಿಷಯದಲ್ಲಿ ಬದಲಾವಣೆ, ಕೆಲವರಿಗೆ ಜಾಬ್ ಮತ್ತು ಕೆರಿಯರ್ನಲ್ಲಿ ದೊಡ್ಡ ಅವಕಾಶ, ಇನ್ನು ಕೆಲವರಿಗೆ ಸ್ಟೇಟಸ್, ರೆಕಗ್ನಿಷನ್ ಮತ್ತು ಡಿಸಿಷನ್ ಮೇಕಿಂಗ್ ಪವರ್ ಹೆಚ್ಚಾಗಬಹುದು. ಆದರೆ ಈ 5 ರಾಶಿಯವರಿಗೆ ಯಾವ ಟ್ರಾನ್ಸ್ಫಾರ್ಮೇಷನ್ ಆಗಬಹುದು, ಯಾರ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ರಾಜಯೋಗದಂತಹ ಫಲ ಸಿಗಬಹುದು, ಮತ್ತು ಪ್ರತಿಯೊಂದು ರಾಶಿಯವರು ಯಾವ ಒಂದು ಸಣ್ಣ ಪರಿಹಾರ ಮಾಡಬೇಕು, ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ. ನಿಮ್ಮ ರಾಶಿ ಈ 5ರಲ್ಲಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಕೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಮಿಸ್ಟಿಕ್ ಎರಾಗೆ ನಿಮ್ಮೆಲ್ಲರಿಗೂ ತುಂಬಾ ಪ್ರೀತಿಯ ಸ್ವಾಗತ. ಇಂತಹ ಜ್ಯೋತಿಷ್ಯ ಮತ್ತು ಸ್ಪಿರಿಚುವಲ್ ಗೈಡೆನ್ಸ್ ವಿಡಿಯೋಗಳು ನಿಮಗೆ ಇಷ್ಟವಾಗ್ತಿದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಈ 5 ರಾಶಿಯವರು ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ನಲ್ಲಿ ಕೂಡ ತಿಳಿಸಿ. ಸರಿ, ಇನ್ನು ತಡ ಮಾಡದೆ ಸೂರ್ಯಗ್ರಹಣದ ನಂತರ ರಾಜಯೋಗದಂತಹ ಬದಲಾವಣೆ ಕಾಣಿಸಿಕೊಳ್ಳಬಹುದಾದ 5 ರಾಶಿಗಳು ಯಾವುವು ಅಂತ ನೋಡೋಣ. ಮೊದಲನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರೇ, ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಹಣಕಾಸು ಮತ್ತು ಕೆರಿಯರ್ ಕ್ಷೇತ್ರದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇಷ್ಟು ದಿನ ಹಣ ಬರ್ತಿದ್ರೂ ಉಳಿಯದೇ ಇರಬಹುದು, ಒಂದು ಕೆಲಸಕ್ಕಾಗಿ ಕಾಯ್ತಿರಬಹುದು, ಜಾಬ್ನಲ್ಲಿ ಎಫರ್ಟ್ ಹಾಕಿದ್ರೂ ಎಕ್ಸ್ಪೆಕ್ಟೆಡ್ ರೆಕಗ್ನಿಷನ್ ಸಿಗದೇ ಇರಬಹುದು, ಅಥವಾ ಬಿಸಿನೆಸ್ನಲ್ಲಿ ಕಸ್ಟಮರ್ಸ್ ಮತ್ತು ಇನ್ಕಮ್ನಲ್ಲಿ ಕಾನ್ಸಿಸ್ಟೆನ್ಸಿ ಇಲ್ಲದಿರಬಹುದು. ಆದರೆ ಗ್ರಹಣದ ನಂತರ ನಿಮ್ಮ ಫೋಕಸ್ ನಿಧಾನವಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಗ್ರೋತ್ ಕಡೆಗೆ ತಿರುಗಬಹುದು. ಹೊಸ ಇನ್ಕಮ್ ಸೋರ್ಸ್ ಬಗ್ಗೆ ಯೋಚನೆ ಬರಬಹುದು, ಹೊಸ ಜಾಬ್ ಆಪರ್ಚುನಿಟಿ ಸಿಗಬಹುದು, ಬಿಸಿನೆಸ್ ಮಾಡುತ್ತಿರುವವರಿಗೆ ಹೊಸ ಕಸ್ಟಮರ್ ಅಥವಾ ಹೊಸ ಕನೆಕ್ಷನ್ ಮೂಲಕ ಅವಕಾಶ ಬರಬಹುದು. ಇನ್ನು ಮುಖ್ಯವಾಗಿ ನೀವು ಹಿಂದೆ ತೆಗೆದುಕೊಳ್ಳಲು ಹೆದರಿದ್ದ ಒಂದು ಫೈನಾನ್ಷಿಯಲ್ ಅಥವಾ ಕೆರಿಯರ್ ಡಿಸಿಷನ್ ತೆಗೆದುಕೊಳ್ಳುವ ಧೈರ್ಯ ಬರಬಹುದು. ಇದೇ ವೃಷಭ ರಾಶಿಯವರ ಟ್ರಾನ್ಸ್ಫಾರ್ಮೇಷನ್. ನಾನು ಹೇಗಾದರೂ ಮ್ಯಾನೇಜ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ನಿಂದ, ನಾನು ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಇಂಪ್ರೂವ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಗೆ ನೀವು ಬರಬಹುದು. ಅದೇ ಈ ಸಮಯದ ದೊಡ್ಡ ಬದಲಾವಣೆ. ವೃಷಭ ರಾಶಿಯವರೇ, ನಿಮ್ಮ ರಾಜಯೋಗದ ಫಲ ಮುಖ್ಯವಾಗಿ ಹಣಕಾಸು, ಇನ್ಕಮ್, ಕೆರಿಯರ್ ಆಪರ್ಚುನಿಟಿ ಮತ್ತು ಪ್ರಾಕ್ಟಿಕಲ್ ಸ್ಟೆಬಿಲಿಟಿ ಕಡೆ ಕಾಣಿಸಿಕೊಳ್ಳಬಹುದು. ಒಂದು ಸಣ್ಣ ಪರಿಹಾರವಾಗಿ, ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ, ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಿ. ನಿಮ್ಮ ರಾಶಿ ವೃಷಭ ಆಗಿದ್ರೆ ಕಾಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೆಯಿರಿ. ಎರಡನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಟ್ರಾನ್ಸ್ಫಾರ್ಮೇಷನ್ ಮುಖ್ಯವಾಗಿ ಕೆರಿಯರ್ ಮತ್ತು ರೆಕಗ್ನಿಷನ್ ವಿಷಯದಲ್ಲಿ ಇರಬಹುದು. ನೀವು ಬಹಳ ದಿನಗಳಿಂದ ಹಾರ್ಡ್ವರ್ಕ್ ಮಾಡ್ತಿದ್ದೀರಾ, ಆದರೆ ನಿಮ್ಮ ಕೆಲಸಕ್ಕೆ ತಕ್ಕಷ್ಟು ಅಪ್ರಿಸಿಯೇಷನ್ ಸಿಗ್ತಿಲ್ಲ ಅನ್ನೋ ಫೀಲಿಂಗ್ ಇರಬಹುದು. ನಿಮ್ಮ ಐಡಿಯಾಗಳನ್ನು ಯಾರೂ ಗಮನಿಸುತ್ತಿಲ್ಲ, ನೀವು ಮಾಡುತ್ತಿರುವ ಕೆಲಸದ ವ್ಯಾಲ್ಯೂ ಅರ್ಥವಾಗುತ್ತಿಲ್ಲ, ಅಥವಾ ಪ್ರಮೋಷನ್ಗಾಗಿ ಕಾಯ್ತಿದ್ದೀರಾ. ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯಗ್ರಹಣದ ನಂತರ ನಿಧಾನವಾಗಿ ನಿಮ್ಮ ವಿಸಿಬಿಲಿಟಿ ಹೆಚ್ಚಾಗುವ ಸಮಯ ಬರಬಹುದು. ನಿಮ್ಮ ಕೆಲಸವನ್ನು ಸೀನಿಯರ್ ಜನರು ಗಮನಿಸಬಹುದು, ಹೊಸ ರೆಸ್ಪಾನ್ಸಿಬಿಲಿಟಿ ಸಿಗಬಹುದು, ನಿಮ್ಮ ಸ್ಕಿಲ್ನಿಂದ ಹೊಸ ಆಪರ್ಚುನಿಟಿ ಬರಬಹುದು. ಜಾಬ್ ಚೇಂಜ್ ಯೋಚಿಸುತ್ತಿರುವವರಿಗೆ ಹೊಸ ಆಪ್ಷನ್ ಸಿಗಬಹುದು. ಬಿಸಿನೆಸ್ ಮಾಡುತ್ತಿರುವವರಿಗೆ ತಮ್ಮ ಕೆಲಸವನ್ನು ಸರಿಯಾದ ಜನರಿಗೆ ಪರಿಚಯಿಸಿಕೊಳ್ಳುವ ಅವಕಾಶ ಸಿಗಬಹುದು. ಇಲ್ಲಿ ರಾಜಯೋಗ ಅಂದ್ರೆ ಕೇವಲ ಹಣ ಬರೋದು ಅಲ್ಲ, ನಿಮ್ಮ ಪೊಸಿಷನ್ ಹೆಚ್ಚಾಗೋದು, ನಿಮ್ಮ ಮಾತಿಗೆ ವ್ಯಾಲ್ಯೂ ಬರೋದು, ಮತ್ತು ನಿಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಗೋದು ಕೂಡ ಒಂದು ರೀತಿಯ ರಾಜಯೋಗವೇ. ಕನ್ಯಾ ರಾಶಿಯವರೇ, ನಿಮ್ಮ ಟ್ರಾನ್ಸ್ಫಾರ್ಮೇಷನ್, ನನ್ನನ್ನು ಯಾರೂ ಗಮನಿಸುತ್ತಿಲ್ಲ ಅನ್ನೋ ಪರಿಸ್ಥಿತಿಯಿಂದ ನನ್ನ ಕೆಲಸವನ್ನು ಈಗ ಜನರು ಗಮನಿಸುತ್ತಿದ್ದಾರೆ ಅನ್ನೋ ಹಂತಕ್ಕೆ ಬರುವ ಸಾಧ್ಯತೆ, ಅದರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗಬಹುದು. ಒಂದು ಸಣ್ಣ ಪರಿಹಾರವಾಗಿ, ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಆದಿತ್ಯ ಹೃದಯಂ ಪಠಿಸಲು ಸಾಧ್ಯವಿದ್ದರೆ ಪಠಿಸಿ, ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ಓಂ ಆದಿತ್ಯಾಯ ನಮಃ ಎಂದು 11 ಬಾರಿ ಜಪಿಸಿ. ಮೂರನೆಯ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಟ್ರಾನ್ಸ್ಫಾರ್ಮೇಷನ್ ಸ್ವಲ್ಪ ವಿಭಿನ್ನವಾಗಿರಬಹುದು. ಯಾಕಂದ್ರೆ ನಿಮ್ಮಲ್ಲಿ ಕೆಲವರಿಗೆ ಇಷ್ಟು ದಿನ ನಿಂತಿದ್ದ ವಿಷಯಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ಒಂದು ಜಾಬ್, ಒಂದು ಬಿಸಿನೆಸ್ ಪ್ಲಾನ್, ಒಂದು ಫೈನಾನ್ಷಿಯಲ್ ಮ್ಯಾಟರ್, ಒಂದು ಇಂಪಾರ್ಟೆಂಟ್ ಡಿಸಿಷನ್, ಅಥವಾ ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಒಂದು ಆಪರ್ಚುನಿಟಿ.
ಇದು ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದ ವಿಷಯಕ್ಕೆ ನಿಧಾನವಾಗಿ ಮೂವ್ಮೆಂಟ್ ಬರಬಹುದು. ಮತ್ತೊಂದು ದೊಡ್ಡ ಬದಲಾವಣೆ ನಿಮ್ಮ ಮೈಂಡ್ಸೆಟ್ನಲ್ಲಿ ಆಗಬಹುದು. ಹಿಂದೆ ನೀವು ಒಂದು ವಿಷಯಕ್ಕೆ ತುಂಬಾ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡುತ್ತಿದ್ದರೆ ಈಗ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಲು ಪ್ರಾರಂಭಿಸಬಹುದು. ಹಿಂದೆ ಭಯದಿಂದ ಹಿಂದೆ ಸರಿದಿದ್ದ ಜಾಗದಲ್ಲಿ ಈಗ ಧೈರ್ಯದಿಂದ ಮುಂದೆ ಹೋಗಬಹುದು. ಅದರ ಪರಿಣಾಮವಾಗಿ ಕೆರಿಯರ್ನಲ್ಲಿ ಹೊಸ ಡೈರೆಕ್ಷನ್ ಸಿಗಬಹುದು. ಬಿಸಿನೆಸ್ನಲ್ಲಿ ಹೊಸ ಪ್ಲಾನ್ ಮಾಡಬಹುದು. ಹಣಕಾಸಿನ ವಿಚಾರದಲ್ಲಿ ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಸ್ಟೆಬಿಲಿಟಿ ಕಡೆಗೆ ಹೋಗಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಜಯೋಗದ ಟ್ರಾನ್ಸ್ಫಾರ್ಮೇಷನ್ ಹೀಗಿರಬಹುದು. ಸ್ಟ್ಯಾಗ್ನೇಷನ್ನಿಂದ ಮೂವ್ಮೆಂಟ್, ಫಿಯರ್ನಿಂದ ಕಾನ್ಫಿಡೆನ್ಸ್, ಕನ್ಫ್ಯೂಷನ್ನಿಂದ ಕ್ಲಾರಿಟಿ. ಇದು ನಿಮ್ಮ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗಬಹುದು. ಒಂದು ಸಣ್ಣ ಪರಿಹಾರವಾಗಿ ಮಂಗಳವಾರ ಅಥವಾ ಪ್ರತಿದಿನ ಸಾಧ್ಯವಾದರೆ ಓಂ ಅಂಗಾರಕಾಯ ನಮಃ ಎಂದು 11 ಬಾರಿ ಜಪಿಸಿ. ಹನುಮಂತನಿಗೆ ಪ್ರಾರ್ಥನೆ ಮಾಡುವುದು ಉತ್ತಮ. 4ನೆಯ ರಾಶಿ ಮೀನರಾಶಿ. ಮೀನರಾಶಿಯವರೇ, ನಿಮ್ಮಲ್ಲಿ ಹಲವರು ಈಗ ಒಂದು ಪ್ರಶ್ನೆ ಕೇಳಿಕೊಳ್ಳುತ್ತಿರಬಹುದು. ನಾನು ಮುಂದೆ ಏನು ಮಾಡಬೇಕು? ಕೆರಿಯರ್ನಲ್ಲಿ ಕನ್ಫ್ಯೂಷನ್ ಇರಬಹುದು. ಒಂದು ಡಿಸಿಷನ್ ತೆಗೆದುಕೊಳ್ಳಬೇಕು, ಆದರೆ ಯಾವುದು ಸರಿಯಾದ ದಾರಿ ಅಂತ ಗೊತ್ತಾಗುತ್ತಿಲ್ಲ. ಕೆಲವೊಮ್ಮೆ ನಿಮ್ಮ ಇಂಟ್ಯೂಷನ್ ಒಂದು ಡೈರೆಕ್ಷನ್ ಹೇಳುತ್ತದೆ, ಆದರೆ ಪ್ರಾಕ್ಟಿಕಲ್ ಸಿಚುವೇಶನ್ ಇನ್ನೊಂದು ಡೈರೆಕ್ಷನ್ನಲ್ಲಿ ಕರೆದೊಯ್ಯುತ್ತದೆ. ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಮತ್ತು ಡೈರೆಕ್ಷನ್ ಮುಖ್ಯವಾಗುವ ಸಾಧ್ಯತೆ ಇದೆ. ನಿಮಗೆ ಇಷ್ಟವಾಗಿರುವ ಒಂದು ಕೆಲಸವನ್ನು ಮತ್ತೆ ಸೀರಿಯಸ್ ಆಗಿ ತೆಗೆದುಕೊಳ್ಳಬಹುದು. ಬಹಳ ದಿನಗಳಿಂದ ಬಿಟ್ಟಿದ್ದ ಒಂದು ಗೋಲ್ ಮತ್ತೆ ನಿಮ್ಮ ಮುಂದೆ ಬರಬಹುದು. ಹೊಸ ಪ್ರಾಜೆಕ್ಟ್ ಶುರು ಮಾಡಬಹುದು. ಕೆಲವರಿಗೆ ಕೆರಿಯರ್ ಚೇಂಜ್ ಬಗ್ಗೆ ಯೋಚನೆ ಬರಬಹುದು. ಕೆಲವರಿಗೆ ಬಿಸಿನೆಸ್ ಅಥವಾ ಇಂಡಿಪೆಂಡೆಂಟ್ ವರ್ಕ್ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು. ಮತ್ತು ನಿಮ್ಮ ಜೀವನದಲ್ಲಿ ನನಗೆ ನಿಜವಾಗಿಯೂ ಏನು ಬೇಕು ಅನ್ನೋದರ ಬಗ್ಗೆ ಕ್ಲಾರಿಟಿ ಬರಬಹುದು. ಇದೇ ನಿಮ್ಮ ಟ್ರಾನ್ಸ್ಫಾರ್ಮೇಷನ್. ಮೀನ ರಾಶಿಯವರ ರಾಜಯೋಗದ ಟ್ರಾನ್ಸ್ಫಾರ್ಮೇಷನ್ ಹೀಗಿರಬಹುದು. ಕನ್ಫ್ಯೂಷನ್ನಿಂದ ಕ್ಲಾರಿಟಿ, ವೇಟಿಂಗ್ನಿಂದ ಆಕ್ಷನ್, ಓಲ್ಡ್ ಚಾಪ್ಟರ್ನಿಂದ ನ್ಯೂ ಬಿಗಿನಿಂಗ್. ಆದರೆ ಒಂದು ವಿಷಯ, ಕೇವಲ ಫೀಲಿಂಗ್ ಆಧಾರದ ಮೇಲೆ ದೊಡ್ಡ ಡಿಸಿಷನ್ ತೆಗೆದುಕೊಳ್ಳಬೇಡಿ. ಇಂಟ್ಯೂಷನ್ ಜೊತೆಗೆ ಪ್ರಾಕ್ಟಿಕಲ್ ಪ್ಲಾನಿಂಗ್ ಕೂಡ ಇರಲಿ. ಒಂದು ಸಣ್ಣ ಪರಿಹಾರವಾಗಿ ಗುರುವಾರ ಬೆಳಗ್ಗೆ ಓಂ ಗುರುವೇ ನಮಃ ಎಂದು 11 ಬಾರಿ ಜಪಿಸಿ. ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡುವುದನ್ನು ಪರಿಹಾರವಾಗಿ ಮಾಡಬಹುದು. ಮತ್ತು ಈಗ ಈ ವಿಡಿಯೋದಲ್ಲಿ ತುಂಬಾ ಇಂಟರೆಸ್ಟಿಂಗ್ ಆಗಿರುವ 5ನೆಯ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಆದ್ದರಿಂದ ಸೂರ್ಯನಿಗೆ ಸಂಬಂಧಿಸಿದ ಜ್ಯೋತಿಷ್ಯ ಚರ್ಚೆಗಳಲ್ಲಿ ಸಿಂಹ ರಾಶಿಗೆ ವಿಶೇಷ ಗಮನ ಕೊಡಲಾಗುತ್ತದೆ. ಸೂರ್ಯ ಎಂದರೆ ಕಾನ್ಫಿಡೆನ್ಸ್, ಅಥಾರಿಟಿ, ಲೀಡರ್ಶಿಪ್ ಮತ್ತು ರೆಕಗ್ನಿಷನ್. ಹಾಗಾಗಿ ಸೂರ್ಯಗ್ರಹಣದ ನಂತರ ಸಿಂಹ ರಾಶಿಯವರಲ್ಲಿ ತಮ್ಮ ಜೀವನವನ್ನು ಮತ್ತೆ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಅನ್ನೋ ಡ್ರೈವ್ ಹೆಚ್ಚಾಗಬಹುದು. ಜಾಬ್ನಲ್ಲಿ ಲೀಡರ್ಶಿಪ್ ರೆಸ್ಪಾನ್ಸಿಬಿಲಿಟಿ ಬರಬಹುದು. ನಿಮ್ಮ ಮಾತಿಗೆ ಇಂಪಾರ್ಟೆನ್ಸ್ ಹೆಚ್ಚಾಗಬಹುದು. ನಿಮ್ಮ ಕೆಲಸವನ್ನು ಇತರರು ಗಮನಿಸಬಹುದು. ಬಿಸಿನೆಸ್ ಮಾಡುತ್ತಿರುವವರಿಗೆ ಬ್ರ್ಯಾಂಡ್ ವಿಸಿಬಿಲಿಟಿ ಹೆಚ್ಚಿಸುವ ಅವಕಾಶ ಸಿಗಬಹುದು. ಪಬ್ಲಿಕ್ ಡೀಲಿಂಗ್, ಮ್ಯಾನೇಜ್ಮೆಂಟ್, ಟೀಚಿಂಗ್, ಲೀಡರ್ಶಿಪ್ ಅಥವಾ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರುವವರಿಗೆ ತಮ್ಮ ಟ್ಯಾಲೆಂಟ್ ತೋರಿಸಲು ಅವಕಾಶ ಸಿಗಬಹುದು. ಕೆಲವರಿಗೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಪೊಸಿಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ಸಿಗುವ ಸಾಧ್ಯತೆಯೂ ಇರಬಹುದು. ಆದರೆ ಸಿಂಹ ರಾಶಿಯವರೇ, ಇಲ್ಲಿ ಒಂದು ವಿಷಯ ತುಂಬಾ ಮುಖ್ಯ. ಕಾನ್ಫಿಡೆನ್ಸ್ ನಿಮ್ಮ ಸ್ಟ್ರೆಂತ್ ಆಗಲಿ, ಈಗೋ ನಿಮ್ಮ ವೀಕ್ನೆಸ್ ಆಗಬಾರದು. ನೀವು ಎಲ್ಲವನ್ನೂ ನಾನೇ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬಿಟ್ಟು ಸರಿಯಾದ ಜನರ ಸಪೋರ್ಟ್ ತೆಗೆದುಕೊಂಡು ಮುಂದೆ ಹೋದರೆ ರಿಸಲ್ಟ್ ಇನ್ನೂ ಉತ್ತಮವಾಗಬಹುದು. ಸಿಂಹ ರಾಶಿಯವರ ರಾಜಯೋಗದ ಟ್ರಾನ್ಸ್ಫಾರ್ಮೇಷನ್ ಹೀಗಿರಬಹುದು. ಲೋ ವಿಸಿಬಿಲಿಟಿಯಿಂದ ರೆಕಗ್ನಿಷನ್, ಸೆಲ್ಫ್ ಡೌಟ್ನಿಂದ ಕಾನ್ಫಿಡೆನ್ಸ್, ಫಾಲೋವರ್ ಮೈಂಡ್ಸೆಟ್ನಿಂದ ಲೀಡರ್ಶಿಪ್. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಒಂದು ಸಣ್ಣ ಪರಿಹಾರವಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು 21 ಬಾರಿ ಜಪಿಸಿ. ಹಾಗಾದ್ರೆ ಸ್ನೇಹಿತರೆ, ನಾವು ನೋಡಿದ 5 ರಾಶಿಗಳು ವೃಷಭ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ಮತ್ತು ಸಿಂಹ ರಾಶಿ. ನಿಮ್ಮ ರಾಶಿ ಈ ಲಿಸ್ಟ್ನಲ್ಲಿ ಇದೆಯಾ? ಆದರೆ ಇಲ್ಲಿ ಒಂದು ವಿಷಯವನ್ನು ನೀವು ಖಂಡಿತವಾಗಿ ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ರಾಶಿ ಈ ಲಿಸ್ಟ್ನಲ್ಲಿ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ರಾಜಯೋಗ ಶುರುವಾಗಿದೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಜಾತಕವೂ ಬೇರೆ ಬೇರೆ. ನಿಜವಾಗಿ ನಿಮ್ಮ ರಾಜಯೋಗ ಯಾವಾಗ ಶುರುವಾಗುತ್ತೆ? ಯಾವ ಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ? ಯಾವ ಗ್ರಹಗತಿಗಳಿಂದ ನಿಮಗೆ ತೊಂದರೆ ಆಗ್ತಿದೆ? ನಿಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿವೆಯಾ? ನೀವು ಅನುಭವಿಸುತ್ತಿರುವ ಸಮಸ್ಯೆಗೆ ಕಾರಣ ಏನು? ಕೆರಿಯರ್ನಲ್ಲಿ ಗ್ರೋತ್ ಯಾವಾಗ? ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವಾಗ? ಯಾವ ಸಮಯದಲ್ಲಿ ದೊಡ್ಡ ಆಪರ್ಚುನಿಟಿ ಬರುತ್ತೆ? ಇವೆಲ್ಲ ತಿಳಿಯಬೇಕಾದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಬೇಕು. ನಿಮ್ಮ ಲಗ್ನ, ಚಂದ್ರ ರಾಶಿ, ಗ್ರಹಗಳ ಸ್ಥಾನ, ದಶಾಭುಕ್ತಿ ಮತ್ತು ಪ್ರಸ್ತುತ ಗ್ರಹಗಳ ಗೋಚಾರ
ಇವೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ನಿಮ್ಮ ಜೀವನದ ಟೈಮಿಂಗ್ ಬಗ್ಗೆ ಹೆಚ್ಚು ವೈಯಕ್ತಿಕವಾದ ಅನಾಲಿಸಿಸ್ ಮಾಡಬಹುದು. ಹಾಗಾಗಿ ನಿಮ್ಮ ರಾಜಯೋಗ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಯಾವ ಗ್ರಹದ ಪ್ರಭಾವ ಇದೆ, ಯಾವ ಗ್ರಹಗತಿಗಳಿಂದ ತೊಂದರೆ ಇದೆ, ಯಾವುದಾದರೂ ದೋಷಗಳಿವೆಯಾ, ಯಾಕೆ ನೀವು ಕೆಲವು ಕಷ್ಟಗಳನ್ನು ಮತ್ತೆ ಮತ್ತೆ ಅನುಭವಿಸುತ್ತಿದ್ದೀರಾ, ಮತ್ತು ಮುಂದೆ ಯಾವ ಸಮಯ ನಿಮ್ಮ ಪಾಲಿಗೆ ಉತ್ತಮವಾಗಬಹುದು. ಇವೆಲ್ಲದರ ಬಗ್ಗೆ ಇಂಟರೆಸ್ಟಿಂಗ್ ಮತ್ತು ಪರ್ಸನಲ್ ಗೈಡೆನ್ಸ್ ಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ನಮ್ಮನ್ನು ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಆಗಿರಬಹುದು, ನ್ಯೂಮರಾಲಜಿ ಆಗಿರಬಹುದು, ಟ್ಯಾರೋ ರೀಡಿಂಗ್ ಆಗಿರಬಹುದು, ಆಕಾಶಿಕ್ ರೀಡಿಂಗ್ ಆಗಿರಬಹುದು, ಹಾಗೂ ವಿವಿಧ ರೀತಿಯ ಸ್ಪಿರಿಚುವಲ್ ಗೈಡೆನ್ಸ್ ಲಭ್ಯವಿದೆ. ಯಾರಿಗೆ ಯಾವ ರೀತಿಯ ರೀಡಿಂಗ್ ಸೂಕ್ತ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಕೂಡ ಚಿಂತಿಸಬೇಡಿ. ನೀವು ನಿಮ್ಮ ಸಿಚುವೇಶನ್ ಏನು ಅನ್ನೋದನ್ನು ನಮಗೆ ಹೇಳಿ. ನಿಮ್ಮ ರಿಕ್ವೈರ್ಮೆಂಟ್ಗೆ ಯಾವ ರೀತಿಯ ಗೈಡೆನ್ಸ್ ಸೂಕ್ತ ಅನ್ನೋದನ್ನು ನಾವು ನಿಮಗೆ ಸಜೆಸ್ಟ್ ಮಾಡ್ತೇವೆ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ವೆಬ್ಸೈಟ್ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ. ಮತ್ತೆ ಹೇಳ್ತೀನಿ, ನಿಮ್ಮ ರಾಶಿ ಈ 5ರಲ್ಲಿ ಇದ್ದರೆ ಕಾಮೆಂಟ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಅಥವಾ ಫ್ರೆಂಡ್ಸ್ನಲ್ಲಿ ಈ ರಾಶಿಯವರು ಇದ್ದರೆ ಅವರಿಗೆ ಶೇರ್ ಮಾಡಿ. ಮತ್ತು ಇಂತಹ ಜ್ಯೋತಿಷ್ಯ, ನ್ಯೂಮರಾಲಜಿ, ಟ್ಯಾರೋ ಮತ್ತು ಸ್ಪಿರಿಚುವಲ್ ಗೈಡೆನ್ಸ್ ವಿಡಿಯೋಗಳಿಗಾಗಿ ಮಿಸ್ಟಿಕ್ ಇರಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅವರೆಗೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು, ಒಳ್ಳೆಯ ಅವಕಾಶಗಳು ಮತ್ತು ಸಮೃದ್ಧಿ ಬರಲಿ. ಧನ್ಯವಾದಗಳು.